Hello students, welcome to another session of this relations and functions. My name is Prakash Chogle, lecturer in mathematics at Karnataka Public School, KRPete. ಚಾನಲ್ಗೆ ಹೊಸಬರಾಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಲೆಟ್ಸ್ ಬಿಗಿನ್. ಇವತ್ತಿನ ಸೆಷನ್ ಅಲ್ಲಿ ವಿ ಆರ್ ಡಿಸ್ಕಸಿಂಗ್ ಪ್ರಾಪರ್ಟೀಸ್ ಆಫ್ ಬೈನರಿ ಆಪರೇಷನ್ಸ್. ಸೊ ಸ್ನೇಹಿತರೆ ನೋಡಿ, ಈ ಪ್ರಾಪರ್ಟಿ ನಾವು ಆಗಲೇ ಹೈಸ್ಕೂಲಲ್ಲೆಲ್ಲ ಓದಿದ್ದೀವಿ. 2+3 ಅನ್ನೋದು ಅಷ್ಟೇ ಬರುತ್ತೆ, 3+2 ಅನ್ನೋದು ಅಷ್ಟೇ. ಸೊ 2x5 ಮತ್ತೆ 5x2 ಎರಡು ಸೇಮೇ, ಇದು ತಮಗೆ ಗೊತ್ತಿರೋ ವಿಷಯ. ಅದೇ ತರ ನೋಡಿ, 2 - 9 ಅಂದ್ರೆ ಇಸ್ ನಾಟ್ ಈಕ್ವಲ್ಸ್ ಟು 9 - 2, ತಮಗೆ ಗೊತ್ತಿರೋ ವಿಷಯನೇ. ಯಾಕಂದ್ರೆ ಇದು -7 ಬರುತ್ತೆ, ಇದು 7 ಬರುತ್ತೆ. ಓಕೆ, ಸೊ 2 - 9 is -7, 9 - 2 is 7. So these are not equal. 5/6 is not equal to 6/5. ನೋಡಿ ಇಲ್ಲಿ 1/2 is not equal to 2/1. 1/2 ಅಂದ್ರೆ ಹಾಫ್ ಅನ್ಬೋದು, 2/1 is 2. ಸೊ ಈ ಎರಡು ಕೇಸಲ್ಲಿ ಇಂಟರ್ಚೇಂಜ್ ಮಾಡಿದ್ರೆ ರಿಸಲ್ಟ್ಸ್ ಆರ್ ನಾಟ್ ಸೇಮ್. ಓಕೆ, ಸೊ ಇಂಥವ್ದೆಲ್ಲ ನಿಮಗೆ ಹೈಸ್ಕೂಲಲ್ಲಿ ಓದಿದ್ದೀರಾ, ಹಿಂದಿನ ತರಗತಿಯಲ್ಲಿ ಪ್ರೈಮರಿ ಸೆಕ್ಷನ್ ಅಲ್ಲಿ ಸಹಿತ ಓದಿರ್ತೀರಾ. ಸೊ ಸೇಮ್ ಥಿಂಗ್ನ ಇಲ್ಲೂ ನಾವು ಸ್ಟಡಿ ಮಾಡ್ತಾ ಇರೋದು. ಓಕೆ, ಸೊ ಅದೇ ತರ ನೋಡಿ, ಸಪೋಸ್ ಇಫ್ ಯು ಹ್ಯಾವ್ 3 ನಂಬರ್ಸ್ ವಿತ್ ಯು 2, 3, 5, ಆಡ್ ಮಾಡಿ. ಇದನ್ನ ಆಡ್ ಮಾಡಿದಾಗ ಏನ್ ಬರುತ್ತೆ ರಿಸಲ್ಟ್? ಮೊದಲು ಈ 2, 3, 5 ಕೊಟ್ಟಾಗ ಆಡ್ ಮಾಡು ಅಂತ ಹೇಳಿದ್ರೆ ಏನ್ ಮಾಡೋದು, ಯಾವ್ದಾರ ಎರಡು ನಂಬರ್ನ ಆಡ್ ಮಾಡ್ತೀವಿ, ಆಮೇಲೆ ಇದಕ್ಕೆ ಇನ್ನೊಂದು ನಂಬರ್ ಅನ್ನು ಸೇರಿಸ್ತೀವಿ. ಓಕೆ, ಸೊ ಯಾರಾದ್ರೂ ಯಾವ ತರ ಆದ್ರೂ ಮಾಡ್ಬೋದು, ಬಟ್ ಎಂಡ್ ರಿಸಲ್ಟ್ ಯೂಸ್ ಟು ಬಿ ಸೇಮ್. ಅದಕ್ಕೆ ಸೊ ಒಬ್ರು ಈ ತರ ಮಾಡ್ಬೋದು, 2, 3 ಆಡ್ ಮಾಡಿ 5 ಆಮೇಲೆ ಆಡ್ ಮಾಡ್ತಾರೆ. ಇಲ್ಲಾಂದ್ರೆ ಒಬ್ರು 3, 5 ಅನ್ನ ಆಡ್ ಮಾಡಿ ಆಮೇಲೆ 2 ಆಡ್ ಮಾಡ್ತಾರೆ. ಎಂಡ್ ರಿಸಲ್ಟ್ ಸೇಮ್, ದಟ್ ಈಸ್ 10 and 10. ಸೊ ಇದನ್ನ ಯಾವ ತರ ಬರಿತೀವಿ ನಾವು? 2 + 3 + 5 is equals to 2 + 3 + 5. ಗೊತ್ತಿರೋ ವಿಷಯನೇ. ಓಕೆ, ಸೊ ಇದೇ ತರ ಮಲ್ಟಿಪ್ಲಿಕೇಶನ್ ಅಲ್ಲೇ ಇದು ಟ್ರೂ ಆಗುತ್ತೆ. ಸೊ ಇವಾಗ ನಾವು ಏನ್ ಸ್ಟಡಿ ಮಾಡ್ತಾ ಇದ್ದೆ ಅಂತಂದ್ರೆ ಪ್ರಾಪರ್ಟೀಸ್ ಆಫ್ ಬೈನರಿ ಆಪರೇಷನ್. ಆ ಕಲ್ತಿರೋದನ್ನೇ ಇನ್ನಷ್ಟು ಸ್ವಲ್ಪ ಜಾಸ್ತಿ ಕಲಿಯೋಣ ಅಂತ. ಓಕೆ, ಸೊ ಮೊದಲನೇದಾಗಿ ಕಮ್ಯುಟೇಟಿವ್ ಪ್ರಾಪರ್ಟಿ. ಆ ಬೈನರಿ ಆಪರೇಷನ್ ಅನ್ನ ಯಾವಾಗ ನಾವು ಕಮ್ಯುಟೇಟಿವ್ ಅಂತ ಹೇಳ್ತೀವಿ ಅಂತ. ಓಕೆ, ಸೊ ಹಿಯರ್ ಇಸ್ ದ ಡೆಫಿನೇಷನ್. ಎ ಬೈನರಿ ಆಪರೇಷನ್ ಸ್ಟಾರ್ ಆನ್ ದ ಸೆಟ್ ಎ ಈಸ್ ಕಾಲ್ಡ್ ಕಮ್ಯುಟೇಟಿವ್ ಇಫ್ ಎ ಸ್ಟಾರ್ ಬಿ ಈಕ್ವಲ್ಸ್ ಟು ಬಿ ಸ್ಟಾರ್ ಎ. ಅಂದ್ರೆ ನಾನು ಹೇಳ್ದಲ್ಲ 2 + 3 is equal to 3 + 2 ಹಾಗಿರ್ಬೇಕು. ಸೊ ಎ ಸ್ಟಾರ್ ಬಿ ಈಕ್ವಲ್ಸ್ ಟು ಬಿ ಸ್ಟಾರ್ ಎ ಫಾರ್ ಎವ್ರಿ ಎ ಬಿ ಬಿಲಾಂಗ್ಸ್ ಟು ಎ ಅಂತಂದ್ರೆ ಈ ಎ ಸೆಟ್ ಅಲ್ಲಿ ನೀವು ಯಾವುದೇ ಎರಡು ಎಲಿಮೆಂಟ್ ತಗೊಂಡ್ರು ಇದು ಟ್ರೂ ಆಗಿರಬೇಕು. ಸೊ ಹಾಗಿದ್ದಾಗ ಆ ಬೈನರಿ ಆಪರೇಷನ್ ನಾವು ಕಮ್ಯುಟೇಟಿವ್ ಆಗಿದೆ ಅಂತ ಹೇಳ್ತೀವಿ. ಓಕೆ, ಸೊ ಲೆಟ್ಸ್ ಹ್ಯಾವ್ ಎನ್ ಎಕ್ಸಾಂಪಲ್ ಆನ್ ದಿಸ್. ದ ಬೈನರಿ ಆಪರೇಷನ್ ಅಡಿಷನ್ ದಿಸ್ on the set of real numbers R is commutative. ಗೊತ್ತಿರೋ ವಿಷಯನೇ, because a plus b is equals to b plus a for all a b belongs to R. ಓಕೆ, ಸೊ ಪ್ಲಸ್ ಅಲ್ಲಿ ಇಂಟರ್ಚೇಂಜ್ ಮಾಡಿದ್ರೆ ಯಾವ ವ್ಯತ್ಯಾಸನೂ ಆಗಲ್ಲ ಅನ್ನೋದೇ ಇದು. ಅದೇ ತರ ಮಲ್ಟಿಪ್ಲಿಕೇಶನ್ ಅಲ್ಲಿ ದಿ ಬೈನರಿ ಆಪರೇಷನ್ ಮಲ್ಟಿಪ್ಲಿಕೇಶನ್ ಆನ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಇಸ್ ಆಲ್ಸೋ ಕಮ್ಯುಟೇಟಿವ್. ಯಾಕೆ ಅಂತಂದ್ರೆ a into b is equals to b into a for all a b belongs to R. ಇದರಲ್ಲಿ ಏನಿದೆ ಅಂತದ್ದು. ಓಕೆ, ಸೊ ಈ ತರ ನಾವು ಕಮ್ಯುಟೇಟಿವ್ ಅನ್ನ ಚೆಕ್ ಮಾಡಬಹುದು. ಅದೇ ತರ ನೋಡಿ, ವಾಟ್ ಅಬೌಟ್ ಸಬ್ಟ್ರಾಕ್ಷನ್ ಅಂಡ್ ಡಿವಿಷನ್ ಅನ್ನೋದನ್ನ ನೋಡೋಣ. ದ ಬೈನರಿ ಆಪರೇಷನ್ ಸಬ್ಟ್ರಾಕ್ಷನ್ ದಿಸ್ ಡಿಫೈನ್ಡ್ ಆನ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಇಸ್ ನಾಟ್ ಕಮ್ಯುಟೇಟಿವ್. ಗೊತ್ತೇ ಇದೆ ನಿಮಗೆ, ಡಿಫರೆನ್ಸ್ ಅಲ್ಲಿ ಸಬ್ಟ್ರಾಕ್ಷನ್ ಅಲ್ಲಿ a - b is not equal to b - a. ಒಂದು ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. 2 - 4 ಅಂದ್ರೆ -2 ಬರುತ್ತೆ, ಅಂಡ್ 4 - 2 ಇದು ಇಂಟರ್ಚೇಂಜ್ ಮಾಡಿದಾಗ 2 ಬರುತ್ತೆ. ಓಕೆ, 4 - 2 is 2. ಸೊ ದೀಸ್ ಟು ರಿಸಲ್ಟ್ಸ್ ಆರ್ ನಾಟ್ ಸೇಮ್. ಅದಕ್ಕೆ ಸಬ್ಟ್ರಾಕ್ಷನ್ ಇಸ್ ನಾಟ್ ಕಮ್ಯುಟೇಟಿವ್. ಓಕೆ, ಸೊ ಸಿಮಿಲರ್ಲಿ ಡಿವಿಷನ್, ದ ಬೈನರಿ ಆಪರೇಷನ್ ದಿಸ್ ಡಿವಿಷನ್ ಆನ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಇಸ್ ನಾಟ್ ಕಮ್ಯುಟೇಟಿವ್. ಯಾಕೆ ಅಂತ ಹೇಳಿದ್ರೆ ಗೊತ್ತೇ ಇದೆ, 1/2 is not equal to 2/2.
1. That is why A divided by is not equal to B divided by A for all AB belongs to R. ಒಂದು ಎಕ್ಸಾಂಪಲ್ ನೋಡೋದಾದ್ರೆ 3 divided by 4 is not equal to 4 divided by 3. ಯಾಕಂದ್ರೆ 3 divided by 4 ಅಂದ್ರೆ 0.75 ಬರುತ್ತೆ, 4 divided by 3 ಅಂದ್ರೆ 1 point something ಬರುತ್ತೆ. Okay, so this is how you can identify whether the given binary operation is commutative or not. ಇದೇ ತರ ಇನ್ನೊಂದು ಆಪರೇಷನ್ ಬರುತ್ತೆ, ಇನ್ನೊಂದು ಪ್ರಾಪರ್ಟಿ ಬರುತ್ತೆ, that is associative property. Let's have this associative property. What the definition says: a binary operation star on the set A is said to be associative if A star of B star C is equals to A star of B star C. ಅಂದ್ರೆ 3 ಎಲಿಮೆಂಟ್ಸ್ ಇದ್ದಾಗ, 3 ಎಲಿಮೆಂಟ್ಸ್ ಅನ್ನು ಕನ್ಸಿಡರ್ ಮಾಡಿದಾಗ ನೀವು ಗ್ರೂಪಿಂಗ್ ಅನ್ನ ಯಾವುದೇ 2 ಎಲಿಮೆಂಟ್ಸ್ ಅನ್ನ ಗ್ರೂಪ್ ಮಾಡ್ಕೊಳ್ಳಿ, ಅದಕ್ಕೆ ಆಪರೇಷನ್ ಮಾಡಿ ಬಂದ ರಿಸಲ್ಟ್ ಅನ್ನ ಇನ್ನೊಂದು ಎಲಿಮೆಂಟ್ಗೆ ಆಪರೇಟ್ ಮಾಡಿ, ಯಾವ ತರ ಮಾಡಿದ್ರು ರಿಸಲ್ಟ್ ಒಂದೇ ಬರಬೇಕು. ಹಾಗೇನಾದ್ರೂ ಬಂದ್ರೆ ವಿ ಸೇ ದಟ್ ದ ಬೈನರಿ ಆಪರೇಷನ್ ಸ್ಟಾರ್ ಇಸ್ ಕಮ್ಯುಟೇಟಿವ್ ಅನ್ನೋದೇ, ಸಾರಿ, ಬೈನರಿ ಆಪರೇಷನ್ ಇಸ್ ಅಸೋಸಿಯೇಟಿವ್ ಅನ್ನೋದೇ ಇದು ಹೇಳುತ್ತೆ. ಓಕೆ, ಸೊ ಈ ತರ ಇಫ್ A star of B star C is equals to A star of B star C for all A, B, C belongs to A, then star is said to be associative. For example, ನೋಡೋದಾದ್ರೆ addition is associative. ಯಾಕೆ ಅಂತಂದ್ರೆ ಗೊತ್ತೇ ಇರೋದು, the binary operation addition is associative because addition ಅಲ್ಲಿ ಗ್ರೂಪಿಂಗ್ ಯಾವ ತರ ಬೇಕಾದ್ರೂ ಮಾಡಿ ರಿಸಲ್ಟ್ ಒಂದೇ ಬರುತ್ತೆ. So that is why A plus of B plus C is equals to A plus B plus C for all A, B, C belongs to R. ಅದೇ ತರ ಮಲ್ಟಿಪ್ಲಿಕೇಶನ್ ಅಲ್ಲಿನೂ ಸಹಿತ this holds good. Okay, so the binary operation multiplication on the set of real numbers is also associative because A into B into C is equals to A into B into C. Okay, so for all A, B, C belongs to R ಅಂತ ಬರಿಬೇಕು. A, B, C belongs to, ಇಲ್ಲೊಂದು C ಸೇರಿಸ್ಕೊಳ್ಳಿ. Okay, so for all A, B, C belongs to R. So let's have an example on this. Show that the binary operation star on the set of real numbers given by A star of B ಅಂದ್ರೆ A plus 2B is not associative ಅಂತ ಪ್ರೂವ್ ಮಾಡಬೇಕಾಗಿದೆ. ಓಕೆ, ಸೊ ಸ್ಟಾರ್ ಈಸ್ ನಾಟ್ ಅಸೋಸಿಯೇಟಿವ್ ಅಂತ ಪ್ರೂವ್ ಮಾಡಬೇಕಾಗಿದೆ, ಸೊ ಅವರ ಕೊಟ್ಟಿರೋ ಪ್ರಕಾರ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ 3 ಎಲಿಮೆಂಟ್ಸ್ ಇನ್ ದ ಸೆಟ್ ಆರ್. ಓಕೆ, ಸೊ ಎ ಬಿ ಸಿ ಅಂತ ಕನ್ಸಿಡರ್ ಮಾಡಿ ಅಂಡ್ ಕನ್ಸಿಡರ್ ದಿಸ್ ಎ ಸ್ಟಾರ್ ಆಫ್ ಬಿ ಸ್ಟಾರ್ ಸಿ, ಇದನ್ನು ಕನ್ಸಿಡರ್ ಮಾಡಿ. ಸೊ ಎ ಸ್ಟಾರ್ ಬಿ ಅಂದ್ರೆ ಏನ್ ಹೇಳಿದಾರೆ ಅವರು, ಎ ಸ್ಟಾರ್ ಬಿ ಇಸ್ ಎ ಪ್ಲಸ್ 2b ಅಂತ. ಓಕೆ, ಕೀಪ್ ದಿಸ್ ಸ್ಟಾರ್ಸ್ ಸಿ ಆಸ್ ಇಟ್ ಇಸ್. ಓಕೆ, now I take this as k for our simplicity. ಇದನ್ನ ನಾನು k ಅಂತ ತಗೊಳ್ತೀನಿ. ಓಕೆ, ಸೊ ಇವಾಗ ಏನಾಯ್ತು, k ಸ್ಟಾರ್ ಸಿ. ಸೊ ಪುನಃ ಕೊಟ್ಟಂತಹ ಬೈನರಿ ಆಪರೇಷನ್ ಏನಿದೆ ಅಂದ್ರೆ ರಿಸಲ್ಟ್ ಹಾಕಿ ಅದರ ಡೆಫಿನೇಷನ್ ಅನ್ನ ಅವ್ರು ಏನ್ ಹೇಳ್ತಾರೆ, ಎ ಸ್ಟಾರ್ ಬಿ ಅಂದ್ರೆ ಎ ಪ್ಲಸ್ 2b, ಹಾಗೇನೆ ಕೆ ಸ್ಟಾರ್ ಸಿ ಅಂದ್ರೆ ಏನಾಗುತ್ತೆ, ಕೆ ಪ್ಲಸ್ 2c ಅಂತ ಬರೀಬಹುದು ನಾವು. ಓಕೆ, ಸೊ ಕೆ ಸ್ಟಾರ್ ಸಿ ಅಂದ್ರೆ ಕೆ ಪ್ಲಸ್ 2c ಅಕಾರ್ಡಿಂಗ್ ಟು ಗಿವನ್ ಡೆಫಿನೇಷನ್. ಓಕೆ, ಸೊ ಇವಾಗ ಕೆ ಅಂದ್ರೆ ಏನ್ ತಗೊಂಡಿದ್ರೆ ಅದು ರಿಪ್ಲೇಸ್ ಮಾಡಿ. ಕೆ ಅಂದ್ರೆ ಏನಿದೆ, ಎ ಪ್ಲಸ್ 2b. ಸೊ ಇಲ್ಲಿ ರಿಪ್ಲೇಸ್ ಮಾಡಿದ್ರೆ ವಾಟ್ ವಿಲ್ ಗೆಟ್, ಎ ಪ್ಲಸ್ 2b ಪ್ಲಸ್ 2c. ಓಕೆ, ಕಾಲ್ ಇಟ್ ಆಸ್ ಇಕ್ವೇಶನ್ ನಂಬರ್ 1. ಅದೇ ತರ ಇನ್ನೊಂದು ಕನ್ಸಿಡರ್ ಮಾಡಿ, ಎ ಹಾಗೆ ಬಿ ಸಿ ಅನ್ನ ಗ್ರೂಪ್ ಮಾಡಿ. ಓಕೆ, ಸೊ ಕನ್ಸಿಡರ್ ದಿಸ್ ಎ ಸ್ಟಾರ್ ಆಫ್ ಬಿ ಸ್ಟಾರ್ ಸಿ. ಸೊ ಬಿ ಸ್ಟಾರ್ ಸಿ ಅಂದ್ರೆ ಇದು ಬಿ ಪ್ಲಸ್ 2c ಆಗುತ್ತೆ ಅಕಾರ್ಡಿಂಗ್ ಟು ಗಿವನ್. ಓಕೆ, ಸೊ ಬಿ ಸ್ಟಾರ್ ಸಿ ಅಂದ್ರೆ ಬಿ ಪ್ಲಸ್ 2c. ಈಗ ಇದನ್ನ ಎಂ ಅಂತ ತಗೊಳ್ತೀನಿ ನಾನು ಫಾರ್ ಮೈ ಸಿಂಪ್ಲಿಸಿಟಿ. ಇದನ್ನ ಎಂ ಅಂತ ತಗೊಂಡಾಗ ಇದು ಎ ಸ್ಟಾರ್ ಎಂ ಆಯ್ತು. ಸೊ ಹೇರ್ ಎಂ ಸ್ಟ್ಯಾಂಡ್ಸ್ ಫಾರ್ ಬಿ ಪ್ಲಸ್ 2c. ಓಕೆ, ವಾಪಸ್ ಮತ್ತು ನೀವು ಆ ಡೆಫಿನೇಷನ್ ಹಾಕಿ. ಎ ಸ್ಟಾರ್ ಬಿ ಅಂದ್ರೆ ಏನಿದೆ, ಎ ಸ್ಟಾರ್ ಬಿ ಅಂದ್ರೆ ಏನು, ಎ ಪ್ಲಸ್ 2b. ಹಾಗೇನಿದೆ ಏನಾಗುತ್ತೆ, ಎ ಪ್ಲಸ್ 2m ಆಗುತ್ತೆ. ಸೊ ದಿಸ್ ಬಿಕಮ್ಸ್ ಎ ಪ್ಲಸ್ 2m. ಸೊ ರೀಪ್ಲೇಸ್ ಯುವರ್ ಎಂ. ಎಂ ಅಂದ್ರೆ ಏನ್ ತಗೊಂಡಿದ್ದೀರಾ, ಬಿ ಪ್ಲಸ್ 2c, ಇಲ್ಲಿ ರಿಪ್ಲೇಸ್ ಮಾಡಿ. ಓಕೆ, ಸೊ ರಿಪ್ಲೇಸ್ ಮಾಡಿ ಮಲ್ಟಿಪ್ಲೈ ಮಾಡಿ.
ಎಮ್ ಅನ್ನು ರಿಪ್ಲೇಸ್ ಮಾಡಿ ಆಯಿತು. ಮಲ್ಟಿಪ್ಲೈ ಮಾಡಿದ್ರೆ, ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ಎ ಪ್ಲಸ್ 2b ಪ್ಲಸ್ 2 ಇಂಟು 2 4c ಆಗುತ್ತೆ. ಓಕೆ, ಸೊ ಇವಾಗ ಈಕ್ವೇಶನ್ 1 ಮತ್ತು 2 ಅನ್ನು ಕಂಪೇರ್ ಮಾಡಿ. ಈಕ್ವೇಶನ್ 1 ಮತ್ತು 2 ಅನ್ನು ಕಂಪೇರ್ ಮಾಡಿದ್ರೆ ದೇ ಆರ್ ನಾಟ್ ಸೇಮ್. ಯಾಕಂದ್ರೆ ಇಲ್ಲಿ 2c ಬಂದಿದೆ, ಇಲ್ಲಿ 4c ಇದೆ. ಸೊ ವಾಟ್ ಯು ಕ್ಯಾನ್ ಸೇ ದ್ಯಾಟ್ ಇದು ಇದಕ್ಕೆ ಈಕ್ವಲ್ ಅಲ್ಲ. ಸೊ ಇನ್ ದಿಸ್ ಕೇಸ್ ಸ್ಟಾರ್ ಈಸ್ ನಾಟ್ associative. So here is the conclusion from 1 and 2, this is not equals to this, so star is not associative anta conclusion na baribodu. So let us study some of the examples on binary commutative associativity. Okay, so one example is nodi illi the binary operation star, that is the operation star defined on z by a star b equals to a minus b ಅಂತ ಡಿಫೈನ್ ಮಾಡಿದ್ದಾರೆ. ಡಿಟರ್ಮೈನ್ ವೆದರ್ ಸ್ಟಾರ್ ಇಸ್ ಬೈನರಿ ಕಮ್ಯುಟೇಟಿವ್ ಅಸೋಸಿಯೇಟಿವ್ ಅಂತ. ಓಕೆ, ಸೊ ಫಸ್ಟ್ ಒನ್ ಎ ಸ್ಟಾರ್ ಬಿ ಅಂದ್ರೆ ಏನ್ ಡಿಫೈನ್ ಮಾಡಿದ್ದಾರೆ ನೋಡಿ, ಎ ಮೈನಸ್ ಬಿ ಅಂತ. ಸೊ ಇಟ್ ಇಸ್ ಗಿವನ್ ದ್ಯಾಟ್ ಗಿವನ್ ಎ ಸ್ಟಾರ್ ಬಿ ಈಕ್ವಲ್ಸ್ ಟು ಎ ಮೈನಸ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಕ್ಲಿಯರ್ಲಿ ನೋಡಿ, ಎ ಅಂಡ್ ಬಿ ಆರ್ ವಾಟ್, ಇಫ್ ಯು ಟೇಕ್ ಎನಿ ಟೂ ಇಂಟೀಜರ್ಸ್ ಅಂಡ್ ಇಫ್ ಯು ಸಬ್ಟ್ರಾಕ್ಟ್ ದಮ್, ಎರಡು ಇಂಟೀಜರ್ ತಗೊಂಡು ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಡೆಫಿನೆಟ್ ಆಗಿ ಒಂದು ಇಂಟೀಜರ್ ಬಂದೇ ಬರುತ್ತೆ. ಓಕೆ, ಸೊ ಗಿವನ್ ಎ ಸ್ಟಾರ್ ಬಿ ಈಕ್ವಲ್ಸ್ ಟು ಎ ಮೈನಸ್ ಬಿ ಅಂಡ್ ವಿಚ್ ಬಿಲಾಂಗ್ಸ್ ಟು ಝೆಡ್ ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ಝೆಡ್. ಓಕೆ, ಸೊ ಇದು ಇಂಟೀಜರ್ಸ್ ಇರೋದು. ಇಂಟೀಜರ್ಸ್ ಅಂದ್ರೆ ಗೊತ್ತಲ್ಲ, ಸೆಟ್ ಆಫ್ ಇಂಟೀಜರ್ಸ್ ಅಂದ್ರೆ ಏನೇನು ಬರುತ್ತೆ, ಯು ವಿಲ್ ಹ್ಯಾವ್ 0 ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2. ಓಕೆ, ಸೊ ನೀವು ಯಾವುದೇ ಎರಡು ಇಂಟೀಜರ್ ತಗೊಂಡು ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಒಂದು ಇಂಟೀಜರ್ ಬರುತ್ತೆ. ಪಾಸಿಟಿವ್ ಬರ್ಬೋದು, ನೆಗೆಟಿವ್ ಬರ್ಬೋದು. ಇದರಲ್ಲಿ ನೋಡಿ ಎರಡೂ ಇದೆ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಅದಕ್ಕೆ ದಿಸ್ ಗಿವನ್ ಆಪರೇಷನ್ ಈಸ್ ಬೈನರಿ operation because for all a b belongs to z, a star of b, that is a minus b, always belongs to z. So ಏನಾದರೂ z ಪ್ಲಸ್ ಇದ್ದಿದ್ರೆ, ಪಾಸಿಟಿವ್ ಇಂಟೀಜರ್ಸ್ ಇದ್ದಿದ್ರೆ, ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಮೇಲೆ ಇದು ಬೈನರಿ ಆಪರೇಷನ್ ಆಗಲ್ಲ. ಓಕೆ, ಸೊ ದೇರ್ ಫೋರ್ ಏನಂತ ಬರೀತೀರಾ, ದೇರ್ ಫೋರ್ ಸ್ಟಾರ್ ಇಸ್ ಎ ಬೈನರಿ ಆಪರೇಷನ್. ಸ್ಟಾರ್ ಇಸ್ ಎ ಬೈನರಿ ಆಪರೇಷನ್ ಅಂತ ಬರಿಬೋದು ಆನ್ z. Okay, so let's have commutative property. Commutative check ಮಾಡೋಣ. Okay, so consider for AB belongs to Z. Okay, so A star of B is what? According to given, A star B andre A minus B. And if you reverse the order elements, B star A, what will get B star A? B star A is nothing but B minus A. And are they equal, A minus B and B minus A? Okay, so this is A minus B, this is B minus A. Definitely they are not equal. So from 1 and 2, 1 and 2, what is your conclusion? A star of B is not equals to B star A. Therefore, star is not commutative. anta baribodu. Star is not commutative. Okay, ಇವಾಗ associativity ಚೆಕ್ ಮಾಡೋಣ. Okay, so for associativity ನೀವು 3 elements consider ಮಾಡಬೇಕು. So consider 3 elements A, B, C belongs to given set Z. ಆಮೇಲೆ you consider this A star of B star C. Calculate this. So it is A star of, according to given B star C means
ಯು ಕ್ಯಾನ್ ರೈಟ್ ಇಟ್ ಆಸ್ ಅ ಬಿ ಮೈನಸ್ ಸಿ, ಯಾಕಂದ್ರೆ ಎ ಸ್ಟಾರ್ ಬಿ ಅಂದ್ರೆ ಎ ಮೈನಸ್ ಬಿ ಅಂತ ಹೇಳಿದ್ದಾರೆ. ಓಕೆ, ಸೊ ಎ ಸ್ಟಾರ್ ಆಫ್, ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಇದನ್ನ ಕೆ ಅಂತ ತಗೊಳ್ತೀನಿ. ಓಕೆ, ಸೊ ಬಿ ಮೈನಸ್ ಸಿ ಅಂದ್ರೆ ಕೆ ಅಂತ. ಓಕೆ, ನಾವು ಎ ಸ್ಟಾರ್ ಕೆ, ಎ ಸ್ಟಾರ್ ಬಿ ಅಂದ್ರೆ ಎ ಮೈನಸ್ ಬಿ ಅಂತ ಹೇಳ್ತಾರೆ. ಹಾಗೆ ಎ ಸ್ಟಾರ್ ಕೆ ಅಂದ್ರೆ ಯು ರೈಟ್ ಇಟ್ ಆಸ್ ಎ ಮೈನಸ್ ಕೆ. ಓಕೆ, ವಾಪಸ್ ಕೆ ಅನ್ನ ರಿಪ್ಲೇಸ್ ಮಾಡಿ. ಎ ಮೈನಸ್ ಕೆ ಅಂದ್ರೆ ಏನ್ ತಗೊಂಡಿದ್ರ, ಕೆ ಇಸ್ ಬಿ ಮೈನಸ್ ಸಿ. ಸೊ ಕೆ ಈಸ್ ಯುವರ್ ಬಿ ಮೈನಸ್ ಸಿ. ಓಕೆ, ಸೊ ಸಿಂಪ್ಲಿಫೈ ಮಾಡಿ. ಇಟ್ ಈಸ್ ಎ ಮೈನಸ್ ಬಿ, ಮೈನಸ್ ಆಫ್ ಮೈನಸ್, ಇದು ಮೈನಸ್ ಮೈನಸ್ ಪ್ಲಸ್ ಸಿ ಆಗುತ್ತೆ. ಓಕೆ, so call it as equation number 1. Okay, so this is what your A star of B star C. Similarly, consider this. Also, you have to consider other part, means you group like this. A star of B star C. Okay, so now A star B means it is A minus B, and this star as it is star C. Okay, so for your understanding I take this A minus B as M anta tagoltini. Okay, M means A minus B. Now apply M star C. M star C means M minus C, because A star B andre A minus B. Now replace your M anna replace ಮಾಡಿ. M ಏನಿದೆ, M is A minus B. So it is A minus B and this is minus C. Okay, so this is your equation number 2. Now compare this and this. Okay, this is A minus B plus C, this is A minus B minus C. So from 1 and 2 you can conclude that from 1 and 2 they are not equal. So A star of B star C is not equals to A star of B star C. Therefore star is not associative ಅಂತ ಬರಿಬೇಕು. Okay, so let's have another example. So let's have another example. This. So let's have another example. This. The operation star defined on Q by A star B equals to AB plus 1 ಅಂತ ಹೇಳಿದರೆ, determine whether star is binary operation, commutative and associative ಅಂತ ಕೇಳಿದ್ದಾರೆ. Okay, so first one binary check ಮಾಡಬೇಕು. Consider any two elements belongings to Q. Then clearly ನೋಡಿ, AB plus 1 ಅಂದ್ರೇನು, product of AB plus 1. So if A and B are two rational numbers, ಅವುಗಳ product ಸಹಿತ rational number ಆಗಿರುತ್ತೆ. ಅದಕ್ಕೆ 1 add ಮಾಡಿದ್ರು rational number ಆಗಿರುತ್ತೆ. ಅದಕ್ಕೆ clearly AB plus 1
is also a rational number andre belongs to Q. So ಅದಕ್ಕೆ ಇದೇನು ಗೊತ್ತಾಯ್ತು? So this implies, so for all AB belongs to Q, A star B, that is AB plus 1, is also in Q. Okay, so therefore you can conclude that star is a binary operation on Q ಅಂತ ಕನ್ಸಿಡರ್ ಮಾಡಬಹುದು. Okay, so let's have the commutative property. So commutative ಗೆ consider two elements. AB belongs to Q and A star B ಮತ್ತು B star A ಅನ್ನ ಫೈಂಡ್ ಔಟ್ ಮಾಡಿ. A star B ಅಂದ್ರೆ AB plus 1, okay, by that given definition. ಆಮೇಲೆ B star A ಅಂದ್ರೆ B star A is BA plus 1. ಸೊ ಇದು BA is equal to AB ಅನ್ನೋದು ಗೊತ್ತೇ ಇದೆ ನಮಗೆ. ಸೊ you can compare these two. Are they equal? Yes, exactly. ಅದಕ್ಕೆ so you can write the conclusion from 1 and 2. From 1 and 2, A star B equals to B star A. So therefore, what does it imply? It implies star is commutative. Okay, so in this way you can prove this. Next, we have to show that whether it is associative or not. So for associativity, consider three elements. So consider A, B, C belongs to Q, and you consider this A star of B star C. Find out this. How much A as it is? Star B star C means it is BC plus 1 according to given definition. A star B andre AB plus 1. Similarly, B star C means BC plus 1. Okay. Now for your understanding, I can take this BC plus 1 as K. ಇದನ್ನ ನಾನು K ಅಂತ ತಗೊಳ್ತೀನಿ. Okay. So BC plus 1 means K. Okay. So apply again the given definition. What is A star K means? It is AK plus 1. Now you have to replace your K. So A into K is what? K is BC plus 1. K is BC plus 1. And this plus 1 as it is. Okay. Multiply. This is ABC plus A plus 1. Okay, this is A into 1 is A. Call it as equation number 1. This is what? This is your A star of B star C. Yes. Now you have to calculate other part. Consider A star of B star C. Okay. So according to given condition, A star B means it is AB plus 1 and star C as it is. Okay. Now I take this as M. Okay. So M means this AB plus 1. Okay. Now use your given definition. M star C means it is MC plus 1. Now you can replace your M
M is what? M is AB plus 1. So I can write it as M means AB plus 1 into C plus 1. Multiply AB into C is ABC plus C into 1 C plus 1. Okay, now you can compare this and this. This is ABC plus A plus 1 and this is ABC plus C plus 1. Okay, so therefore from 1 and 2, what you can conclude, they are not equal. A star of B star C is not equals to A star of B star C. Okay, so you can mention therefore star is not associative anta you can declare. Okay, in this way you can prove whether the given operation is associative, commutative or not. Let's have another example. Okay, so here is that the operation star defined on Q by A star B is equals to AB by 2 determine whether star is binary, commutative, associative. Okay, pause the video, better you note down the question. Yes. First one for binary. Okay, what binary? For all AB belongs to Q, you have to check that whether this is your rational number or not. So clearly you can check that product of two rational number is also rational number, and if you divide it by 2 is also a rational number. Okay, so clearly for all AB belongs to Q, AB divided by 2 is also belongs to Q. For all AB belongs to Q, AB divided by 2 is also a rational number. That is the meaning. So this implies A star B belongs to Q for all AB belongs to Q. Okay, ee tara baribeku. Therefore star is a binary operation on Q anta declare ಮಾಡಬೇಕು. Okay, so let's have the commutative property. Okay, so consider two elements and consider ಮಾಡಿ. Consider AB belongs to Q and what about this A star B? According to given it is AB by 2. Also B star A is what? BA by 2. ಇದನ್ನು ನಾವು AB by 2 ಅಂತ ಬರಿಬಹುದು. Okay, in case of multiplication AB is equal to BA. Okay, now if we compare these two, they are equal. So from 1 and 2, you can conclude that A star of B is equals to B star of A. So this implies star is commutative. Star is commutative. Very simply you can prove this. For associativity, third one, so to consider three elements A, B, C belongs to Q. So consider three elements A, B, C in Q and consider this A star of B star C. So A star as it is, B star C means you can write it as a BC by 2. Okay, so for your understanding I can write
this as A star K. K means this, BC by 2. Okay. So now according to given, A star K means you can write AK by 2. Now replace your K. This is A by 2 as it is. Your K means BC by 2. Okay. So you have to replace this K. K is your BC by 2. So if you multiply, you will get AB. This is BC by 2. Okay. ABC by 4 you will get. Okay. Call it as number 3. Similarly, calculate that second part. Also, if you consider this, A star of B star C. Okay. So A star means it is AB by 2 star C. So AB I will take it as M for your understanding. Okay, M means AB by 2. So use the definition. M star C means it is MC by 2. Okay, finally you replace your M. M is AB by 2. So I can write it as AB by 2 into this C by 2 as it is. Okay, so your M is AB by 2. Multiply these two. So what will get? ABC by 4. Call it as equation 4, and you can check that from 3 and 4, equation 3 and 4, they are equal. Therefore you can say that star is associative. Star is associative anta baribodu. Okay, so this is how you can prove. Let's have another example. Okay, here is that the operation star defined on Z by A star B equals to 2 power AB. Determine whether star is binary, commutative, associative. Okay, so as usual, first one for binary. So what it is given? A star B andre 2 power AB. If you take any two integers, let me write that given first. Given is what? A star B equals to 2 power AB. Now look at this. ಈ 2AB ಅನ್ನೋದು ಯಾವುದೇ ಇಂಟಿಜರ್ಸ್ ತಗೊಂಡ್ರು 2 ಪವರ್ ಅಲ್ಲಿ ಹಾಕಿದ್ರೆ you will get some number, and will it be again an integer? Okay, ಇಲ್ಲ ಆಗಲ್ಲ. ಯಾಕಂತಂದ್ರೆ suppose if you take A as 1 and B as -1, 2 power -1 you will get, and which is 1 by 2. Okay, so I'll write it specifically. If we consider A equals to 1 and B equals to -1, both are integers. Okay, you have to consider two integers which belongs to Z. Then calculate what A star B becomes then. A star B means it is 2 power 1 into -1, which is 2 power -1. 2 power -1 means 1 by 2. So which does not belongs to Z, which is not an integer. Adike star is not a binary operation. Therefore star is not a binary operation on Z. Okay, now check associative commutativity. So consider
two elements. AB belongs to Z. So A star B becomes 2 power AB and B star A becomes 2 power BA, which can be written as 2 power AB. So they are equal. So write your decision. Therefore, A star of B is equals to B star A. This implies star is commutative. Star is commutative and very easily you can declare. Okay. Now check the associativity property. Third one. For associativity, consider three elements. Consider A, B, C belongs to Z and you calculate this. A star of B star C is equals to how much? It is A star of B star C means 2 power BC. You are right. Okay. Now this I can write 2 power BC as some K, where K stands for 2 power BC. Now according to given definition, A star K means 2 power AK. So you replace your K. So it's 2 power A. K is what? K is 2 power BC. This is 2 power BC. Okay. So call it as equation number 3. Further, also consider A star of B star C. A star B means 2 power AB star C. Okay. Now I take it as M. This 2 power AB I take as M. Now use the formula for M star C. M star C means 2 power M C. So M is what? 2 power AB. Replace. It is 2 power AB into C. Okay. Now you compare 3 and 4. This is 2 power A into 2 power BC and this is not that. 2 power AB into C. So 2, 3, 4 compare madre, they are not same. So therefore you can write from 3 and 4, A star of B star C is not equals to A star of B star C. Therefore star is not associative.